ಶ್ರೀರಾಮಚಂದ್ರನ ಪ್ರಚಂಡ ರೂಪದ ಬಗ್ಗೆ, ರಾಮನ ಕೋಪದ ಬಗ್ಗೆ ನಿಮಗೇನಾದರೂ ಪರಿಚಯ ಇದೆಯಾ? ಅರಣ್ಯಕಾಂಡದ ಕಡೆ ಘಟ್ಟದಲ್ಲಿ ಸೀತಾದೇವಿಯನ್ನು ರಾವಣ ಅಪಹರಿಸಿಕೊಂಡು ಹೋದ ಮೇಲೆ ಸೀತೆಯ ಜಾಡನ್ನು ಹುಡುಕುತ್ತಾ ರಾಮ ಲಕ್ಷ್ಮಣರಿಬ್ಬರು ತಿರುಗಾಡುತ್ತಿರುತ್ತಾರೆ. ಈ ಕ್ರಮದಲ್ಲಿ ಶ್ರೀರಾಮಚಂದ್ರನು ಪಂಚಭೂತಗಳನ್ನು, ನದಿ ಜಲಪಾತಗಳನ್ನು, ಪರ್ವತಗಳನ್ನು, ಮೃಗಾದಿಗಳನ್ನು, ಯಕ್ಷ ಗಂಧರ್ವ ಕಿನ್ನರ ಕಿಂಪುರುಷರನ್ನು ಸೀತೆಯ ಬಗ್ಗೆ ಕೇಳಿದರೂ ಯಾರೂ ಉತ್ತರಿಸುವುದಿಲ್ಲ. ಆಗ ಶ್ರೀರಾಮನು ಒಂದು ಉಗ್ರ ರೂಪಕ್ಕೆ ಬರುತ್ತಾನಂತೆ. ರಾಮನು ಯುದ್ಧಕ್ಕೆ ನಿಂತು ತನ್ನ ಕೋದಂಡಕ್ಕೆ ಬಾಣವನ್ನು ಸಂಧಿಸಲು ನಿಂತರೆ ತನ್ನ ಭುಜಗಳು ತಾಂಡವ ಮಾಡುತ್ತದೆಯಂತೆ. ದಾಶರಥಿ ಶತಕದಲ್ಲಿ ಬಂಡನ ಭೀಮುಡಾರ್ಥ ಜನ ಬಾಂಧವುಡುಜ್ವಲ ಬಾಣ ತುಣಕೋದಂಡ ಕಳಾಪ್ರಚಂಡ ಭುಜತಾಂಡವ ಕೀರ್ತಿಕಿನ್ ರಾಮಮೂರ್ತಿಕಿನ್ రెండవ సాటి దైవమికలేడను చున్ గడకట్టి భేరికా డాండ డడాండ డాండ నిన నంబుల ಜಾಂಡಮು ನಿಂಡ ಮೆತ್ತ ವೇದಂಡಮು ನೆಕ್ಕಿ ಚಾಟದನ್ ದಾಶರಥಿ ಕರುಣಾಪಯೋನಿಧಿ ಅಂತಾರೆ. ರಾಮನು ಕೋದಂಡವನ್ನು ಹಿಡಿದು ನಿಂತರೆ ತನ್ನ ಭುಜಗಳು ತಾಂಡವ ಮಾಡುತ್ತದೆ. ಅಂಥ ಪ್ರಚಂಡ ತೇಜಸ್ಸುಳ್ಳ ರಾಮನು ತನ್ನ ಜಟೆಯನ್ನು ಮೇಲೆ ಕಟ್ಟಿ ಕೋದಂಡವನ್ನು ಹಿಡಿದು ನಿಂತು ನನ್ನ ಸೀತೆ ಏನಾದಳು ಎಂದು ಹೇಳದಿರುವ ಕಾರಣ ಸಮಸ್ತ ಲೋಕಗಳನ್ನು, ಯಕ್ಷ ಗಂಧರ್ವ ಪಿಶಾಚ ರಾಕ್ಷಸ ಕಿನ್ನರ ಕಿಂಪುರುಷರನ್ನು, ದೇವ ದಾನವ ಲೋಕಗಳನ್ನು, ಸಕಲ ಚರಾಚರ ಪ್ರಾಣಿಗಳ ಸಹಿತ ಸಮಸ್ತ ಲೋಕಗಳನ್ನು ನಾಶ ಮಾಡಿಬಿಡುವೆ ಎಂದು ತನ್ನ ನಾರಾಚ ಬಾಣವನ್ನು ಹಿಡಿದು ನಿಲ್ತಾನೆ ರಾಮ. ದೀರ್ಘವಾದ ನಿಟ್ಟುಸಿರು ಬಿಡುತ್ತಾ ಪ್ರಳಯ ಕಾಲದ ಅಗ್ನಿಯಂತೆ, ಕಾಲಾಂತ್ಯದಲ್ಲಿ ಬರುವ ರುದ್ರಂತೆ ಇರುವ ರಾಮನನ್ನು ನೋಡಿ ಆಶ್ಚರ್ಯಗೊಂಡ ಲಕ್ಷ್ಮಣ ಕೈ ಮುಗಿದು ಅಲ್ಲೇ ನಿಲ್ಲುತ್ತಾನೆ. ಇದು ರಾಮನ ಉಗ್ರ ರೂಪದ ಪರಿಚಯ ಅಷ್ಟೇ. ಇನ್ನು ಯುದ್ಧ ಕಾಂಡದಲ್ಲಿ ಕಾಣುವ ರಾಮನ ಉಗ್ರ ಸ್ವರೂಪವನ್ನು ನೀವೇ ಊಹಿಸಿಕೊಳ್ಳಿ. ಜೈ ಶ್ರೀರಾಮ್.